ನಮಗೆಲ್ಲ ಹೊರಗಡೆ ಕೂತಿರೋರಿಗೆ ಪ್ರತಿದಿನ ನೀವು ಧಾರಾವಾಹಿಗಳ ಮೂಲಕ ರಿಯಾಲಿಟಿ ಶೋಗಳ ಮೂಲಕ ಅಥವಾ ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡಬೇಕಾದ್ರೆ ಇನ್ಯಾವುದೋ ರೀಲ್ಸ್ ಡ್ಯಾನ್ಸು ಅಥವಾ ಇನ್ಯಾವುದೋ ಪ್ರಮೋಷನ್ಸ್ಗಳು ಪೇಯ್ಡ್ ಪ್ರಮೋಷನ್ಸ್ ಏನೋ ಇರುತ್ತೆ ಆ ಥರದ ಮೂಲಕ ಅವ್ರಿಗೇನು ಕಷ್ಟ ಆರಾಮಾಗಿ ಇದ್ದಾರೆ, ಒಳ್ಳೊಳ್ಳೆ ಬಟ್ಟೆ ಹಾಕೋತಾರೆ, ಮುದ್ದಾಗಿದ್ದಾರೆ, ಆ್ಯಕ್ಟಿಂಗ್ ಮಾಡ್ತಾರೆ, ಖುಷಿಯಾಗಿದ್ದಾರೆ. ಇದು ಈ ಕಡೆಯಿಂದ ನಿಮ್ಮನ್ನು ನೋಡಿದ್ರೆ ಅನ್ನಿಸುವ ಫೀಲ್. ಹೌದು, ಬಟ್ ಕಲಾವಿದ್ರ ಲೈಫ್ ಹೌದು ವರ ಶಾಪ ಸರ್. ಬಿಕಾಸ್ ನಮ್ ಪರ್ಸನಲ್ ಲೈಫಲ್ಲಿ ಇವಾಗ 1 hour ಮುಂಚೆ ಏನೋ ನಡೆದಿರುತ್ತೆ, ಹೋಗಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ರೋಲ್ ಆಗ್ಬಾಗ ನಗ್ತಾ ಇಲ್ಲ ಪಾತ್ರಕ್ಕೆ ನೀವು ಏನಾದ್ರು ನ್ಯಾಯ ಕೊಡ್ಬೇಕು, ಇಲ್ಲ ಅಂದ್ರೆ ನಿಮ್ ಕೆಲ್ಸಕ್ಕೆ ಅವಮಾನ ಮಾಡ್ದಂಗೆ. ಸೊ ಅವ್ರ ಪ್ರಿಯಾ ಹೇಳ್ದಂಗೆ ವರ ಕೂಡ ಬಿಕಾಸ್ ಎಲ್ರಿಗೂ ಸಿಗಲ್ಲ, ಶಾರದೆ ಎಲ್ರಿಗೂ ಒಲಿಯಲ್ಲ. ನಮಗ್ ಒಲ್ದಿದ್ದಾರೆ, ಜನ ಗುರುತಿಸ್ತಾರೆ, ಮಾತಾಡಿಸ್ತಾರೆ, ಪ್ರೀತಿ ಕೊಡ್ತಾರೆ, ಅಷ್ಟು ಜನದಲ್ಲಿ ನಮ್ಮನ್ನ ಕಂಡಿಡಿತಾರೆ ಅಂದ್ರೆ ಅದು ಒಂಥರ ನಮಗೆ ಖುಷಿ ವಿಷಯ, ಪ್ರೌಡ್ ಫೀಲಿಂಗ್ ನಮಗೆ, ನಮ್ಮ ಫ್ಯಾಮಿಲಿಗೆಲ್ಲ. ಬಟ್ ಅದ್ರ ಹಿಂದೆ ನಮ್ಗೆ ಎಷ್ಟು ನಾವು ಬರುತ್ತೆ ಅನ್ನೋದು ನಮಗೆ ಮಾತ್ರ ಗೊತ್ತಿರುತ್ತೆ. ಬಿಕಾಸ್ ನಮ್ 4 ಜನನೂ ಗೊತ್ತು, ಅವ್ರ ತಂದೆಗೆ ಹುಷಾರಿರ್ಲಿಲ್ಲ, ನೆಕ್ಸ್ಟ್ ಡೇ ಪಾಪ ಅವಳು ಶೂಟಿಂಗ್ ಹೋಗಿದ್ದಾಳೆ. ಪ್ರಿಯಂಗ್ ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಆಗಿತ್ತು, ಅವಳು ಹೋಗಿದ್ದಾಳೆ. ಇವಳು ಹಿಂದಿನ ದಿನ ಏನೋ ಪರ್ಸನಲ್ ಪ್ರಾಬ್ಲಮ್ ಆಯ್ತು ಅಂತ ಅಳ್ತಿದ್ಲು, ನೆಕ್ಸ್ಟ್ ಡೇ ಶೂಟಿಂಗ್ ಬಂದಿದ್ದಾಳೆ. ನಾನು ಇದ್ದೆ ಅವತ್ತು ಶೂಟಿಂಗ್ ಅಲ್ಲಿ, ಒಂದೇ ಸೀರಿಯಲ್ ಮಾಡ್ತಿದ್ದೆ, ನಾನು ಇದ್ದೆ ಶೂಟಿಂಗ್. ಅಳ್ತಿದ್ಲು ಅವತ್ತು. ಇವಳು ಅಳೋದ್ನ ನಮ್ ನೋಡಕ್ಕಾಗಲ್ಲ, ನಾನು ಪ್ರಿಯಾ ಹೆಂಗತ್ತಿದ್ದೆ ಬೇಡ್ಲೇ ಬೇಡ, ನಾನು ನೋಡೋದೇ ಇಲ್ಲ. ಅವಳು ಗೊತ್ತಿಲ್ಲ, ಬಟ್ ನಾವಿಬ್ರು ಕಾಲಲ್ಲಿ ಎಷ್ಟು ಮಾತಾಡಿದೀವಿ, ಇವಳು ಹತ್ತಿದ್ದೀವಿ, ನಾವು ಹತ್ತಿದ್ದೀವಿ ಲಿಟ್ರಲಿ. ಬಟ್ ಎಲ್ಲಿಸ್ ನಾವು ಇಷ್ಟು ಜನ ಮಾತಾಡ್ತಿದೀವಿ, ಒಬ್ರು ಯಾರೋ ಸೈಲೆಂಟ್ ಆಗಿ ಕೂತಿದಾರಲ್ಲ, ಯಾಕೆ ಅವ್ರು ಯಾವಾಗಲೂ ಸೈಲೆಂಟ್? ಅಯ್ಯೋ ಸೈಲೆಂಟ್. ನೀವೀಗ ಸೇಫ್ ಝೋನ್ ಅಲ್ಲಿ ಇದ್ದೀರಾ, ಅದಕ್ಕೆ ಅದು ಸೈಲೆಂಟ್ ತರ ಕಾಣಿಸ್ತಾ ಇದೆ. ನೀವು ಅವ್ಳು ಮಾತಾಡೋಕ್ ಶುರು ಮಾಡಿದ್ರೆ ಬಹುಶಃ ನೀವು ಡೇಂಜರ್ ಝೋನ್ಗೆ ಹೋಗ್ತೀರಾ. ಯಾಕೆ ಅಂದ್ರೆ ತುಂಬಾ ವರ್ಷದಿಂದ ಪಾಪ ಪಾಂಡು ರೀಲಾಂಚ್ ಆಯ್ತು, ಅದ್ರೊಂದು ಕಾಮಿಡಿ ಕ್ಯಾರೆಕ್ಟರ್ ನೋಡಿದೆ ನಾನು. ಒಂದು ಪುಟಾಣಿ ಹುಡುಗಿ ತರ ಸ್ಕರ್ಟ್ ಹಾಕೊಂಡು ಕೂದ್ಲೇನೋ ಹೇರ್ ಸ್ಟೈಲ್, ನನಗೆ ನನ್ನ ಮಗಳು ಹೇಳ್ಕೊಡ್ತಾಳೆ. ಆಕ್ಚುಲಿ ಅದೇನೋ ಅದಕ್ಕೊಂದು ಆ ಥರದೇನೋ ಮಾಡಿ ಒಂದು ಮುದ್ದಾಗಿನ ಫೋಟೋ ಒಂದು, ಇದು ಯಾವುದು ನೋಡೇ ಇಲ್ವಲ್ಲ ಇವ್ರನ್ನ ಅಂತ ನಾನು ಅವಾಗ. ಬಟ್ ಸೋ ಆಕ್ಟಿವ್ ಶಿ ಈಸ್, ಅಂದ್ರೆ ನನ್ನ ಖುಷಿಯಾಗೆಲ್ಲ. ಬಟ್ ಇಷ್ಟೊಂದು ಸೈಲೆಂಟ್ ಆಗಿ ಇಂಟರ್ವ್ಯೂ ಕೂತಿದಾರಲ್ಲ, ಯಾಕಪ್ಪ ಏನಾಯ್ತು? ಎಸ್ ಶ್ರುತಿ, ಲೈಕ್ ಎಲ್ಲರ ಬಗ್ಗೆ ಸ್ವಲ್ಪ ಎಮೋಷನಲ್ ಆಗ್ಬಿಡ್ತೀನಿ ನಾನು, ಸೊ ಅದಕ್ಕೋಸ್ಕರ ಅಷ್ಟೇ, ಹಂಗೇನಿಲ್ಲ. ಅಂದ್ರೆ ಇವಳು ಹೇಳ್ತಾ ಇರ್ಲಲ್ಲ ಎಲ್ಲ ಕಷ್ಟ ಅದು ಇದು ಅಂತ, ಸೊ ಸ್ವಲ್ಪ ಇದಾಯ್ತು ಅಷ್ಟೇ. ನೆನಪಾಯ್ತು. ಏನ್ ನೆನಪಾಯ್ತು? ಅದೇ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದು, ಮಾತಾಡ್ತಿದ್ದು ಆ ಟೈಮಲ್ಲಿ ಎಲ್ಲ ಫುಲ್ ಕಾನ್ ಅಲ್ಲಿ ಎಲ್ಲ 4 ಜನನು ಫುಲ್ ಹಂಗೆ ಹಿಂಗೆ ಅನ್ಕೊಂಡು ನಾನ್ ಸ್ಟಾಪ್ ಯಾರು ಏನ್ ಮಾತಾಡ್ತಿದ್ದ ಆ ತರ ಮಾತಾಡ್ತೀವಿ, ಅವರ್ಸ್ ಗಟ್ಲೆ ಮಾತಾಡ್ತೀವಿ. 4 ಜನ ಕಾನ್ಕಾಲ್, ಒಂದ್ಸರಿ ಏನೋ 3 hours ಏನೋ ಆಗಿತ್ತು. 3 hours ಕಾನ್ ಕಾಲ್, 4 ಜನ 3 hour. ತುಂಬಾ ಸಲ ಸರ್, ತುಂಬಾ 3 ಅವರ್ಲಿ ಎಷ್ಟು ಮಿಸ್ ಕಾಲ್ ಬಂತು ನಿಮ್ಗೆ? ಬೇರೆದು ಏನ್ ಬಂದ್ರದು ಸುಮಾರು ಎಷ್ಟು ಬಂದಿದ್ರೆ ಒಂದ್ 2-3 ಬಂದಿರಬಹುದು. ನಿಮಗೆ ಪ್ರಿಯಾ? ನಂಗೆ ನೆನಪಾಗ್ತಾ ಇಲ್ಲ ಸರ್. ನಿಮ್ಗೆ ಎಷ್ಟು ಬಂದಿತ್ತು ಅವಾಗ ಬೇರೆ ಕಾಲ್? 1-2. ನಿಮ್ಗೆ 3-4. ಅದಕ್ಕೆ ನಾನು ಐ ವಿಟ್ನೆಸ್. ಐ ಕಾಲ್ಡ್ ಸುಕೃತ, ಐ ಮೆಸೇಜ್ ಸುಕೃತ, ಸುಕೃತ ರಿಪ್ಲೈಡ್. ಐ ಕಾಲ್ಡ್ ಸುಕೃತನ, ಇಮಿಡಿಯೇಟ್ ರಿಪ್ಲೈಡ್. ಐ ಮೆಸೇಜ್ ವಿಜಯಲಕ್ಷ್ಮಿ, ರಿಪ್ಲೈ. ಐ ಮೆಸೇಜ್ ಶ್ರುತಿ ರಮೇಶ್, ರಿಪ್ಲೈ. ಐ ಮೆಸೇಜ್ ಪ್ರಿಯಾ ಶತಮರ್ಷನ, ನೋ ರಿಪ್ಲೈ. ಐ ಮೆಸೇಜ್ ಸೆಕೆಂಡ್ ಟೈಮ್, ನೋ ರಿಪ್ಲೈ. ದೆನ್ ಐ ಕಾಲ್ಡ್. ಆಮೇಲೆ ನಾನು ಸುಕೃತಕ್ಕೆ ಫೋನ್ ಮಾಡಿದೆ, ಅಮ್ಮ ಈ ಪ್ರಿಯಾ ಅನ್ನೋರು ಯಾಕೋ ರಿಪ್ಲೈನೂ ಮಾಡಲ್ಲ, ಎಂತ ಮಾಡ್ತಿಲ್ಲ, ಒಂದು ಸ್ವಲ್ಪ ನೋಡಿ. ಐ ಆಮ್ ಸೋ ಸಾರಿ. ಬಹುಶಃ ನನಗಿರೋ ಕಾಯಿಲೆ ಅನ್ಸುತ್ತೆ ಅದು, ಬಟ್ ಅದ್ರ ಮೇಲೆ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಅವಳಿಗೆ ಫೋನ್ ಜಾಸ್ತಿ ಯೂಸ್ ಮಾಡಲ್ಲ, ನಮ್ ತರ ಎಲ್ಲ ಈ ಸೋಷಿಯಲ್ ಮೀಡಿಯಾ ಎಲ್ಲ ಅದು ಇದೊಳಗೆ ಇಂಟ್ರೆಸ್ಟ್ ಇಲ್ಲ. ಫೋನ್ ಬಿಟ್ಟು ಡಿಸ್ಟ್ರಾಕ್ಷನ್ ಇಲ್ಲ, ಲೈಫ್ ಗೆ ಅವಶ್ಯಕತೆ ಇಲ್ಲ ಗುರು ಅಂತ ಮೈಂಡ್ ಸೆಟ್ ಮಾಡ್ಕೊಂಡಿರೋದು ಇದೆಯಲ್ಲ, ಹೌದು, ವಂಡರ್ಫುಲ್ ಡಿಸಿಷನ್ ಇನ್ ಯುವರ್ ಲೈಫ್. ಥ್ಯಾಂಕ್ ಯು. ನಿಜ, ಆಕ್ಚುಲಿ ಹೌದು. ಈ ಪ್ರಿಯಾ ಶತಮರ್ಷನ ಏನು? ಶತಮರ್ಷಣ ಅನ್ನೋದು ಗೋತ್ರ, ಗಂಡನಿಂದ ಬಂದಿದ್ದು ಬಳುವಳಿ. ಅದು ಗಂಡನಿಂದ ಬಂದದ್ದು ಶತಮರ್ಷನ ಗೋತ್ರ. ಅದು ಶಠಮರ್ಷಣ. ಶಠಮರ್ಷಣ ಅದು ಅದು ಅಯ್ಯಂಗಾರರಲ್ಲಿ ಬರುವಂತ ಗೋತ್ರ.
ನೀವು ಅದು ಇಟ್ಕೊಂಡ್ಬಿಟ್ಟಿದ್ದೀರಾ? ನಮ್ಗೆ ಯಾರು ವಿಶೇಷವಾಗಿದೆ ಅಂತ. ಹೌದು, ಪ್ರಿಯಾ ಶಟಮರ್ಷಣ ಅಂದ್ರೆ ಏನಿದು ಅಂತ ತಲೆಗಡೆ ಹೋಯ್ತು ಒಂದು ಫಸ್ಟ್ ಒಂದ್ಸರಿ. ಸರ್ ನಾವ್ ಹೇಳದ್ನ ಕೇಳ್ಬೇಕು ನೀವು. ಏಯ್ ನಮ್ ಪ್ರೊನೌನ್ಸಿಯೇಷನ್ಸ್ ಬೇಡ. ಶುರುನಲ್ಲಿ ಅವಳಿಗೆ ಇಡ ಫೋನ್ ಮಾಡ್ಬಿಡ್ತಿದ್ದೆ, ಶುರುನಲ್ಲಿ ಅದೇ ಹೇಳ್ಬಿಡ್ತಾ ಇದ್ಲು. ಸೊ ಒಂದು ನನ್ನನ್ನು ಕಾಪಾಡ್ತಿರೋದು ಫೋನ್ ತಗೊಂತಿದ್ದಂಗೆ ಜೈ ಶ್ರೀರಾಮ್ ಅಂತೀನಿ, ಅವಾಗ ತುಂಬಾ ಆರಾಮಾಗಿ ಮಾತಾಡ್ತಾಳೆ, ಫ್ರೀ ಅಂತಾಳೆ. ಸೊ ಇಲ್ಲ ಅಂದ್ರೆ ತುಂಬಾ ಬೇರೆ ಬೇರೆ ಸೌಂಡ್ಸ್ ಎಲ್ಲ ಆಗ್ತಿರುತ್ತೆ. ಯಾರು ಅಬ್ಸೆಂಟ್ ಮೈಂಡ್ ಇಲ್ಲಿ? ಆಬ್ಸೆಂಟ್ ಮೈಂಡ್ ನಾನು ಹೇಳ್ತೀನಿ ಸರ್, ನಾನು ಹೇಳ್ತೀನಿ. ಪ್ರಿಯಾನೇ ನಾನೇ ಸರ್. ಸರ್ ಪ್ರಾಂಪ್ಟ್ ಆಗಿ ಎಷ್ಟು ಜನ ಒಪ್ಕೊಂಡ್ಬಿಟ್ರು. ನಾನು ಹೇಳ್ತೀನಿ ಸರ್, ನಾನು ಹೇಳ್ತೀನಿ. ಅವಳೇ ಸರ್. ನಾನು ಗಮನ ಇಟ್ಟು ಕೇಳ್ತಿರ್ತೀನಿ, ಯಾವುದೋ ಒಂದು ಟೈಮ್ನಲ್ಲಿ ಓಕೆ ಇದು ನನಗೆ ಇಷ್ಟೇ ಲೈನ್ ಬಂದ್ಬಿಡುತ್ತೆ, ಕೇಳಕ್ಕಾಗಲ್ಲ ಅಂದ ತಕ್ಷಣನೇ ನನ್ನ ಮುಖ ಮತ್ತು ನಗು ಇರುತ್ತೆ, ಬಟ್ ನಾನು ಔಟ್ ಆಗೋಗ್ಬಿಟ್ಟೆ, ಝೋನ್ ಔಟ್ ಆಗ್ಬಿಡ್ತೀನಿ. ಗೊತ್ತಾಗಲ್ಲ ಪಾಪ ಅವ್ರು ನೊಂದ್ಕೋಬಾರ್ದು ಅನ್ನೋ ಕಾರಣಕ್ಕೆ ಅಂತಿರ್ತೀನಿ. ಯಾರು ಹೈಪರ್ ಆಕ್ಟಿವ್ ಇಲ್ಲಿ? ಇವಳೇ. ಅಯ್ಯೋ ಆಂಜನೇಯ, ಮರ್ತು ಬಿಟ್ಟೆ ಇವಳು. ಅಯ್ಯೋ ನಿಲ್ಲದೇ ಇಲ್ಲ, ಕೋಳಿ ಕಾಲಿಗೆ ಗೆಜ್ಜೆ ಕಟ್ಸಂಗ್ ಇವಳು. ಕಿಚಿ 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 ಕಿಚಿ. ಏನ್ ನೋಡಿದ್ರು, ನೋವಾದ್ರೂ ಅದನ್ನು ಹಂಗೆ ತೋರಿಸ್ಕೋತಾಳೆ, ಖುಷಿ ಆದ್ರೂ ಅದನ್ನು ಹಂಗೆ ತೋರಿಸ್ಕೋತಾಳೆ. ಆ ಹಾರರ್ ಮೂವಿ ಅಂತ ಹಾಕ್ತಾಳೆ, ಒಂದಿನೂ ಕರೆಕ್ಟ್ ಆಗಿ ನೋಡೋದು ನೋಡಿಲ್ಲ. ಹಿಂಗ್ ಮುಖ ಮುಚ್ಕೊ ಹೋಯ್ತಾ ಬಂತಾ ಹೋಯ್ತಾ ಬಂತಾ ಅಂತ ಅನ್ನತ್ತೆ. ಹಾರರ್ ಮೂವಿನಾ? ಹಾರರ್ ಮೂವಿ ಕಣ್ಣು ಮುಚ್ಕೊಂಡು ನೋಡ್ತಾಳೆ. ಥ್ರಿಲ್ಲಿಂಗ್ ಮೂಮೆಂಟ್ಸ್ ಅದು. ಅದು ಇದು ದೆವ್ವ ಜೊತೆ ಆಟ ಆಡ್ತಿರ್ತಾಳೆ. ನೀನಾ ನಾನಾ ನೀನಾ ನಾನಾ. ಬಟ್ ಹಾರರ್ ಮೂವಿ ನೋಡೋಕೆ ಇಷ್ಟ ನಿಮ್ಗೆ? ಹೌದು. ಬಟ್ ಅದನ್ನ ನೋಡಲ್ಲ. ಲೈಫಲ್ಲಿ ಇಂಥವ್ರನ್ನ ಫಸ್ಟ್ ಟೈಮ್ ನೋಡೋದು. ತುಂಬಾ ಹೈಪರ್ ನೋಡಲ್ಲ. ಒಂದೊಂದ್ಸಲ ನಾವು ಮಾತಾಡ್ಕೊಂತೀವಿ, ಕರೆಕ್ಟ್ 9 ತಿಂಗಳಿಗೆ ಹುಟ್ಟಿಲ್ಲ ಅಂತ. ತುಂಬಾ ಬೇಗ ಅಮ್ಮನ ಹೊಟ್ಟೆಯಿಂದ ಹೊರಗೆ ಬಂದ್ಬಿಟ್ಟಿಯಾಳೆ, ಎಲ್ಲದಕ್ಕೂ ಅರ್ಜೆಂಟು, ಟೆನ್ಷನ್ನು. ಅದು ಏನೋ ಅಪ್ಪ ಯಾವಾಗ್ಲೂ ಬಿಸಿ ಪಾತ್ರೆ ಮೇಲೆ ಕೂತಂಗ ಆಡ್ತಿರ್ತಾಳೆ. ಫುಲ್ ಜಿಜಿ. ಅದು ಯಾರು ಗೊತ್ತು ಅವ್ರಿಗೆ ಗೊತ್ತು. ಗೊತ್ತು ಅಷ್ಟೇ. ತಕ್ಷಣ ಸಾರಿ ವಿಜಯಲಕ್ಷ್ಮಿ. ಬಟ್ ವಿಜಯಲಕ್ಷ್ಮಿ ಒಬ್ಬಾಕಿನೇ ಅಲ್ವಾ ನಿಮ್ಮ ಮನೇಲಿ? ಅಂದ್ರೆ ಒಬ್ಳೆ ಮಗಳು? ಒಬ್ಳೆ ಮಗಳು. ಅರಿಯ ಪ್ಯಾಂಪರ್ಡ್ ಕಿಡ್, ಮುದ್ದಾಗಿ ಏನೂ ತೊಂದರೆ ಇಲ್ಲದೆ ಹಂಗೆ ಸಾಕಿದ? ಇಲ್ಲ ಆತರ ಏನು ಹೊಡಿತಿದ್ರ ನಿಮ್ಮಪ್ಪ? ಇಲ್ಲ ಆತರ ಅಲ್ಲ. ಬೈತಿದ್ರ ತುಂಬಾ? ನೀನ್ ಕೇಳಿದ್ದನ್ನ ಕೊಡಿಸ್ತಿರ್ಲಿಲ್ವಾ? ಪ್ಯಾಂಪರ್ಡೆ ಸರ್. ಅಪ್ಪ ಅವಳಿಗೆ ಗೊತ್ತಾಗ್ಲಿಲ್ಲ ಹೇಳಕ್ಕಷ್ಟೇ. ಇಲ್ಲ ಇಲ್ಲ, ಒಂದು ಮಗು ಅಂದ್ರೆ ಎಲ್ಲ ಪ್ಯಾಂಪರ್ಡೆ. ನಾನು ಹೇಳ್ತೀನಿ ಕೇಳು ಪ್ಯಾಂಪರ್ಡ್ ಅಂದ್ರೆ ಏನ್ ಗೊತ್ತಾ, ನಂಗೆ ಇದು ಬೇಕು ಅಂದ್ರೆ ಬೇರೆಯವ್ರು ತಂದ್ಕೊಡ್ತೀನಿ ಆತರ ಎಲ್ಲ ಇಲ್ಲ. ಬೇಕು ಅಂತ ಹೇಳಿದ್ರೆ ಬರೋ ಕೊಡ್ಸಿದ್ರು ತಾನೆ ಅಷ್ಟೇ. ಕೇಳಿದ ತಕ್ಷಣ ಸಿಗಲ್ಲ. ಸಿಗಲ್ಲ. ಅದನ್ನ ಯು ಹ್ಯಾವ್ ಟು ಅರ್ನ್ ಇಟ್. ಹೌದು. ಇಲ್ಲಿವರೆಗೂ ನಾನು ಏನ್ ಪ್ರೆಸೆಂಟ್ ಇದೀನಿ ಅದನ್ನ ಅರ್ನ್ ಮಾಡ್ಕೊಂಡಿರೋದೆ. ಟಕ್ಕಂತ ನನಗೆ ಸಿಕ್ಕಿದ್ ಯಾವ್ದು ಇಲ್ಲ ಸರ್, ಯಾವ್ದು ಇಲ್ಲ ಇಲ್ಲಿವರೆಗೂ. ಅರ್ನ್ ಮಾಡ್ಕೊಂಡಿರೋದೆ. ಆಕ್ಟ್ರೆಸ್ ಆಗಬೇಕು, ಹೌದು, ಆಕ್ಟಿಂಗ್ ಮಾಡಬೇಕು. ಹೌದು. ಅವಾಗೆಲ್ಲ ಮನೇಲಿ ಬೈಲಿಲ್ವಾ? ಬೈತಿದ್ರು, ಬಟ್ ಸ್ಟಿಲ್ ಏನು ಮಾಡ್ಸಿ ಫಾದರ್ ಅಪ್ಪ ಏನು? ಪ್ರಾವಿಷನ್ ಸ್ಟೋರ್ಸ್ ಇತ್ತು ನಮ್ದು. ಓಕೆ, ಏನಿದು ಓದಿ ಚೆನ್ನಾಗಿ ಹೆಸರು ತಗೊಂಡು ಅಲ್ಲೆಲ್ಲ ಅಮೆರಿಕಕ್ಕೆ ಹೋಗು, ಇನ್ಯಾರು ಸೆಟ್ಲ್ ಆಗು, ಆಕ್ಟಿಂಗ್ ಮಾಡ್ತೀಯಾ ಅಂತ ಬೈಯಲ್ವಾ? ಇಲ್ಲ, ಬೈದೇ ಇಲ್ಲ. ಅಪ್ಪ ನಿನ್ ಕನ್ಸು ಏನಿದೆ ಅದನ್ನ ಮಾಡಮ್ಮ ಅನ್ನೋ ಥರನೇ ಇದ್ರು. ಬಟ್ ಅವರಲ್ಲೊಂದು ಚಿಕ್ಕ ಆಸೆ ಏನಿತ್ತು ಅಂದರೆ ನಾನೊಂದು ಗೌರ್ಮೆಂಟ್ ಜಾಬಲ್ಲಿ ಇರಬೇಕು ಅನ್ನೋದೊಂದು ಆಸೆ ಇತ್ತು ಅವ್ರಿಗೆ. ಬಟ್ ನನ್ನ ಕನಸಿಗೆ ಅವರು ಸಹಕಾರ ಮಾಡಿದ್ರು ಇಬ್ರು. ಶಂಕರ್ ನಾಗರಕಟ್ಟೆ ಬಿಕಮ್ ನಾಗ್, ಅನಂತ್ ನಾಗರಕಟ್ಟೆ, ಹಾಗಾಗಿ ನಾಗ್ ಆಯ್ತು. ನಾನು ಸ್ಟಾರ್ಟಿಂಗಲ್ಲಿ ನನ್ನ ಹೆಸರು ಅಫಿಷಿಯಲ್ ನೇಮ್ ಇಸ್ ಹರೀಶ್ ನಾಗರಾಜು. ಯಾರೋ ಸಜೆಸ್ಟ್ ಮಾಡಿದ್ರು ನಾಗ್ ಅಂತ ಇಟ್ಕೊಂಡ್ಬಿಡು ಅಂತ. ನನ್ನ ತಂದೆ ಹೆಸರು ಪೂರ್ತಿ ಇಟ್ಕೋತೀನಿ ಅಂತ ಹರೀಶ್ ನಾಗರಾಜು ಮಾಡಿದೆ ನಾನು. ನೀವೆಂಗ್ ಸುಕೃತ ನಾಗ್ ಯಾಕಾದ್ರಿ? ಇಲ್ಲ, ಈ ಕ್ವಶನ್ ಆಕ್ಚುಲಿ ನಾವು ಯೋಚನೆ ಮಾಡೇ ಇಲ್ಲ. ನಾನು ಸತಿ ಕೇಳಿದ್ದೆ ಅವಳಿಗೆ. ಲೆಟ್ಸ್ ಗೋ. ಮಮ್ಮಿಗೆ ನಿಮ್ ಕಂಡ್ರೆ ತುಂಬಾ ಇಷ್ಟ ಬರ್ತಿಂಗು. ತುಂಬಾ ವರ್ಷದಿಂದ ನಿಮ್ಮನ್ನ ಫಾಲೋ ಮಾಡ್ತೇನೆ. ನೀವು ರೇಡಿಯೋದಲ್ಲಿ ವರ್ಕ್ ಮಾಡುವಾಗ ನಿಮ್ಮ ಹತ್ರ ಮಾತಾಡಿದ್ದೀನಿ ನಾನು ಮಮ್ಮಿ. ಇದು 23-24 ವರ್ಷದ ಹಿಂದೆ. ಹೌದು. ಹಾ, ಐ ವಾಸ್ ಇನ್ ಟು ದಿಸ್ ಇಂಡಸ್ಟ್ರಿ 24 ವರ್ಷ ಆಯ್ತು ನಾನು ಬಂದು. ರೇಡಿಯೋ ಡೇಸ್ ಮೈ ಸ್ಟಾರ್ಟಿಂಗ್ ಡೇಸ್. ಐ ಸ್ಟಿಲ್ ರಿಮೆಂಬರ್. ಅವಾಗ ಮಾತಾಡಿದ್ದೀನಿ, ಸಾಂಗ್ ಎಲ್ಲ ಡೆಡಿಕೇಟ್ ಮಾಡಿ ಮಮ್ಮಿಗೆ ಸಾಂಗ್ ಪ್ಲೇ ಮಾಡಿದಾರ ಅವರು. ವೆರಿ ನೈಸ್. ಸೂಪರ್. So nice of you, yeah? Very nice.
ನೈಸ್. ಮಮ್ಮಿಗೆ ಏನಾದರೂ ಯುನೀಕ್ ನೇಮ್ ಇಡಬೇಕು ಅಂತ ಇತ್ತು. ಸೊ ನನಗೆ ಸುಕೃತ ಅಂತಿಟ್ರು, ಅಕ್ಕಂಗೆ ಲಿಖಿತ. ಬಟ್ ಏನಾದರೂ ಒಂದು ಡಿಫ್ರೆಂಟ್ ಆಗಿ ಸರ್ ನೇಮ್ ನಾಗರಾಜು ಬೇಡ ಅಂತ ಅಲ್ಲಿ ಏನಾಯ್ತು ಅಂದರೆ ಅಮ್ಮಂಗೆ ಶಂಕರ್ ನಾಗ್ ಸರ್ ಇಷ್ಟ, ಅಪ್ಪನ ಹೆಸರು ನಾಗರಾಜ್, ನಮ್ಮ ಮನೆ ದೇವ್ರು ನಾಗಪ್ಪ. ಈ ಮೂರೂ ಸೇರಿ ನಾಗ್ ಅಂತ ಇಟ್ರು. ಯುನೀಕ್ ಆಗೂ ಇರುತ್ತೆ, ಸರ್ ನೇಮ್ ಥರನೂ ಇರುತ್ತೆ ಅಂತ, ಅದಕ್ಕೆ ನಾಗ್ ಅಂತ ಬಂದಿತ್ತು. ಇವತ್ತು ಗೊತ್ತಾಯ್ತು. ಇವತ್ತು ಗೊತ್ತಾಯ್ತು ಸರ್. ಏನ್ ಅನ್ಕೊಂಡಿದ್ರಿ ಇದುವರೆಗೆ? ಆಗಿ ಅವಳ ಹತ್ರ ಇಟ್ಕೊಂಡಿದ್ದಾರೆ ಅಂತ ಇದು 3 ರೀಸನ್ನು. ಶಿ ವಾಸ್ ವೆರಿ ಫಾಂಡ್ ಆಫ್ ಶಂಕರ್ ನಾಗ್ ಸರ್. ಸೊ